ಇರತಕ್ಕಂಥ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಗ್ರಹಗಳ ಆರಾಧನೆಯನ್ನು ಮಾಡುವಂಥದ್ದು. ಅದಕ್ಕೋಸ್ಕರವಾಗಿ ನವಗ್ರಹ ಹೋಮವನ್ನು ವಿಶೇಷವಾಗಿ ಕುಜ, ರಾಹು, ಶನಿ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ಕುಜ ಭೂಲಾಭಂ ಭೂಮಿಪುತ್ರ ಅಂತ ಹೇಳಿ ಒಳ್ಳೆಯ ಭೂಮಿಯ ಲಾಭ ಉಂಟಾಗಬೇಕಿದ್ರೆ, ದಾಂಪತ್ಯದಲ್ಲಿ ಸರಸವಿರಸಗಳು ಸರಿಯಾದ ರೀತಿಯಲ್ಲಿ ಇರಬೇಕಿದ್ರೆ ಅದೆಲ್ಲದಕ್ಕೂ ಕಾರಣ ಕುಜಗ್ರಹ. ಅವನ ಅನುಗ್ರಹದಿಂದ ಒಳ್ಳೆಯ ಭೂಮಿಯ ಲಾಭ ಉಂಟಾಗಲಿ, ಒಳ್ಳೆಯ ದಾಂಪತ್ಯ ಜೀವನ ಎಲ್ಲರಿಗೂ ಆಗಲಿ ಅಂತೇಳಿ ಮಾಡುವಂಥದ್ದು. ಹಾಗೆ ಸಂಧಿ ದೋಷವಾಗಿ ಇರತಕ್ಕಂಥದ್ದು ಕುಜ ಮತ್ತು ರಾಹು ಪರಸ್ಪರ ಶತ್ರುಗಳು. ಆ ಕುಜನಿಂದ ಕುಜ ರಾಹುವಿಗೆ ಅಧಿಕಾರವನ್ನು ಬಿಟ್ಟುಕೊಡುವಾಗ ಆ ಎಲ್ಲ ದೋಷಗಳು ನಿವೃತ್ತಿಯಾಗಬೇಕು. ರಾಜಕಾರಣಿಗಳು ಒಂದು ಪಕ್ಷದವರು ಇನ್ನೊಂದು ಪಕ್ಷದವರು ಹೊಡೆದಾಡಿಕೊಂಡ್ರೆ ನಮಗೆ ತೊಂದರೆ ಆಗುತ್ತೆ, ಜನಸಾಮಾನ್ಯರಿಗೆ. ಹಾಗೆ ಆ ಗ್ರಹಗಳು ಕೂಡ ಅವರ ಅಧಿಕಾರ ಅವಧಿಯಲ್ಲಿ ಒಬ್ಬರಿಂದ ಒಬ್ಬರಿಗೆ ಬಿಟ್ಕೊಡ್ಬೇಕಿದ್ರೆ ಅವರವರು ಪರಸ್ಪರ ಶತ್ರುಗಳಾಗಿರೋದ್ರಿಂದ ಆ ಕಾಲದಲ್ಲಿ ಘಟಿಸುವಂತಹ ಎಲ್ಲ ತೊಂದರೆಗಳು ಕೂಡ ಆ ಜಾತಕರಿಗೆ ಉಂಟಾಗುತ್ತೆ. ಅಂತಹ ಜಾತಕರಿಗೆ ಉಂಟಾಗುವಂತಹ ಆ ಎಲ್ಲ ದೋಷಗಳು ನಿವೃತ್ತಿಯಾಗಿ ಅಂತ ಕುಜರಾಹು ಸಂಧಿ ಶಾಂತಿಯನ್ನು ರಾಹು ಬಾಹುಬಲಂ ಅಂತ ಹೇಳುತ್ತೆ. ಶರೀರಕ್ಕೆ ಒಳ್ಳೆಯ ಶಕ್ತಿಯನ್ನು, ದೃಢವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಡ್ತಕ್ಕಂಥವನು ರಾಹುಗ್ರಹ. ಜೊತೆಯಲ್ಲಿ ದೀರ್ಘವಾಗಿರ್ತಕ್ಕಂಥ ಆಯುಸ್ಸನ್ನು ಕೊಡ್ತಕ್ಕಂಥವನು ರಾಹುಗ್ರಹ. ಅಂತಹ ಎಲ್ಲ ದೋಷಗಳನ್ನು ನಿವೃತ್ತಿ ಮಾಡಿ, ನಮಗೆ ಅಲ್ಪಾಯುಸ್ಸನ್ನು ನಿವೃತ್ತಿ ಮಾಡಿ ದೀರ್ಘವಾಗಿರ್ತಕ್ಕಂಥ ಆಯುಸ್ಸನ್ನು ಎಲ್ಲ ಒಳ್ಳೆಯ ವಿಷಯಗಳಲ್ಲಿ, ಬರೀ ಶಾರೀರಿಕವಾಗಿ ಅಥವಾ ವಯಸ್ಸಿನ ಮುಖಾಂತರವಾಗಿ ಮಾತ್ರ ಅಲ್ಲದೆ ನಮ್ಮ ಎಲ್ಲ ಸಂಪತ್ತು ಸರಿಯಾದ ರೀತಿಯಲ್ಲಿ ದೀರ್ಘವಾಗಿ ಬಾಳಿಕೆ ಬರುವಂತೆ ಅನುಗ್ರಹವನ್ನು ಮಾಡುವಂತ ಹೇಳಿ, ತನ್ಮೂಲಕವಾಗಿ ಸತ್ಕರ್ಮಗಳನ್ನು ಮಾಡುವಂತ ಹೇಳಿ ರಾಹುಗ್ರಹನನ್ನು ಕುಜರಾಹು ಸಂಧಿಯನ್ನು ಮಾಡ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ಶನೇಶ್ವರ ಆಯುಷ್ಯಕಾರಕನೂ ಹೌದು. ವಿಶೇಷವಾಗಿ ನಾವು ಮಾಡಿದಂತಹ ಪಾಪಕರ್ಮಗಳಿಗೆ ಕಷ್ಟಗಳ ರೂಪದಲ್ಲಿ ನಮಗೆ ಆ ಪಾಪಗಳನ್ನು ನಿವೃತ್ತಿ ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡುವಂತಹ ಒಳ್ಳೆಯ ಜ್ಞಾನವನ್ನು ಕೊಡ್ತಕ್ಕಂತಹ, ಯಾವಾಗ ಯಾವುದನ್ನು ಮಾಡಬೇಕು, ಯಾವುದು ತಪ್ಪನ್ನು ಮಾಡಿದ್ದೇವೆ ಅನ್ನುವಂಥ ತಿಳುವಳಿಕೆಯನ್ನು ಕೊಡ್ತಕ್ಕಂಥದ್ದು ಶನೇಶ್ವರ ಗ್ರಹ. ಅಂತಹ ತಿಳುವಳಿಕೆಯನ್ನು ಕೊಟ್ಟು ವಿಶೇಷವಾಗಿ ಅಲ್ಪ ಕಷ್ಟದಿಂದ ಹೆಚ್ಚಿನ ಜ್ಞಾನವನ್ನು ಕೊಟ್ಟು ನಮ್ಮನ್ನು ಅನುಗ್ರಹಿಸಲಿ ಅಂತ ಶನೇಶ್ವರನನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ಅಮೃತ ಮೃತ್ಯುಂಜಯ ಅಂಥೇಳಿ, ಅಮೃತ ಅನ್ನುವಂಥ ಹೆಸರೇ ಅದು ದೀರ್ಘಕಾಲವಾಗಿ ಇರತಕ್ಕಂಥದ್ದು ಅಂತ, ಹಾಗೆ ಸಾವೇ ಬರದೇ ಇರುವಂಥದ್ದು ಅಂತ. ಹಾಗೆ ನಾವು ಮಾಡಿದಂತಹ ಯಾವುದೇ ಪಾಪಕರ್ಮಗಳಿಗೂ ಕೂಡ ಅದೆಲ್ಲ ನಿವೃತ್ತಿಯಾಗಿ ಮುಂದೆ ಪಾಪಕರ್ಮಗಳು ಉಂಟಾಗದೇ ಇರಲಿ ಅಂಥೇಳಿ, ಜೊತೆಯಲ್ಲಿ ಜೀವನದಲ್ಲಿ ಮೃತ್ಯು ಅಂತಂದರೆ ಕಷ್ಟ ಅಂತ ಅರ್ಥ, ಕತ್ತಲೆ ಅಂತ ಅರ್ಥ, ದುರ್ಗ ಅಂತ ಅರ್ಥ, ಹಾಗೆ ಸಾವು ಅಂತಲೂ ಕೂಡ ಅರ್ಥ ಆಗುತ್ತೆ. ಹಾಗೆ ಆ ಎಲ್ಲ ಜೀವನದಲ್ಲಿ ಬರುವಂಥ ಕಷ್ಟಗಳನ್ನು ಎದುರಿಸುವಂಥ ಶಕ್ತಿಯನ್ನು ಆ ಮೃತ್ಯುಂಜಯ ಕೊಡಲಿ ಅಂಥೇಳಿ ಅಮೃತ ಮೃತ್ಯುಂಜಯನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ಇನ್ನು ನಕ್ಷತ್ರ ದೇವತೆಗಳು, ಆಯಾ ನಕ್ಷತ್ರಗಳಿಗೆ ಬೇರೆ ಬೇರೆ ರೀತಿಯಾದಂಥ ಸ್ವಭಾವಗಳಿರ್ತವೆ. ಆ ಸ್ವಭಾವದಲ್ಲಿ ಪಾಪಕೃತ್ಯಗಳನ್ನು ಮಾಡುವಂಥ ಸ್ವಭಾವ ಇದ್ದರೆ ಅದೆಲ್ಲ ನಿವೃತ್ತಿಯಾಗಿ ಪುಣ್ಯ ಸಂಪಾದನೆ ಮಾಡುವಂತಹ, ಸತ್ಕರ್ಮಗಳನ್ನು ಮಾಡುವಂತಹ ಯೋಗವನ್ನು ಕೊಡಲಿ ಅಂತ ನಕ್ಷತ್ರಕ್ಕೆ ನಕ್ಷತ್ರದ ದೇವತೆಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಧನ್ವಂತರಿ ಆ ಎಲ್ಲ ರೀತಿಯಾದಂತಹ ರೋಗ ರುಜಿನಗಳು, ಮಾನಸಿಕವಾಗಿರ್ಬೋದು, ಶಾರೀರಿಕವಾಗಿರ್ಬೋದು ಅಥವಾ ವ್ಯಾವಹಾರಿಕವಾಗಿರ್ಬೋದು, ಯಾವುದೇ ರೀತಿಯಾದಂತಹ ರೋಗ ರುಜಿನಗಳಿದ್ದರೆ ಅದನ್ನೆಲ್ಲ ನಿವೃತ್ತಿ ಮಾಡಿಕೊಡು ಅಂಥೇಳಿ ಧನ್ವಂತರಿ ಸ್ವರೂಪಿಯಾಗಿರ್ತಕ್ಕಂಥ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ಇನ್ನು ರುದ್ರ ಎಲ್ಲ ಪಾಪಗಳನ್ನು ಮಮ ಸಮಸ್ತ ಪಾಪಕ್ಷಯಾರ್ಥಿ ಅಂಥೇಳಿ ರುದ್ರಾಭಿಷೇಕ ವಿನಿಯೋಗ ಅಂತ ಹೇಳುತ್ತೆ. ಹಾಗಾಗಿ ಅಂತಹ ರುದ್ರನ ಆರಾಧನೆಯಿಂದ ನಾವು ಗೊತ್ತಿಲ್ಲದೇನೋ ಮಾಡಿರುವಂತಹ ಎಲ್ಲ ಪಾಪಕೃತ್ಯಗಳನ್ನು ನಾವು ನಿವೃತ್ತಿ ಮಾಡಿಕೊಂಡು ಆ ರುದ್ರನ ಅನುಗ್ರಹದಿಂದ ಪುಣ್ಯವನ್ನು ಸಂಪಾದನೆ ಮಾಡ್ತಕ್ಕಂಥದ್ದು. ಹಾಗೆ ವಿಶೇಷವಾಗಿ ಆಶ್ಲೇಷ ಬಲಿದಾನವನ್ನು ಮಾಡ್ತಕ್ಕಂಥದ್ದು. ನಾಗಗಳ ಆರಾಧನೆ ಅನ್ನುವಂಥದ್ದು ನಮಗೆ ಹುಟ್ಟಿನಿಂದಲೇ ಆ ಸರ್ಪದೋಷ ಅನ್ನುವಂಥದ್ದು ಬರುತ್ತೆ. ಸಂಕಲ್ಪದಲ್ಲೂ ಕೂಡ ಆ ರೀತಿಯಾದಂಥ ವಿಶೇಷವಾದಂಥ ಸಂಕಲ್ಪಗಳೆಲ್ಲ ಹೇಳ್ತಾರೆ. ನಾಗನಿಗೆ ತೊಂದರೆಯನ್ನು ಉಂಟು ಮಾಡಿದ್ರೆ ಅದೆಲ್ಲವೂ ಆದರೆ ಜೊತೆಯಲ್ಲಿ ತಾಯಿಯ ಗರ್ಭದಿಂದ ಹುಟ್ಟಿದ ತಕ್ಷಣ ಆ ಕರುಳ ಬಳ್ಳಿಯನ್ನು ಏನು ತುಂಡರಿಸ್ತಾರೆ ಆ ಸಮಯದಲ್ಲಿ ಸರ್ಪದೋಷ ಅನ್ನೋದು ತನ್ನಿಂದಾನಾಗೆ ನಮ್ಮ ಜೊತೆಯಲ್ಲಿ ಬರುತ್ತೆ. ಜೊತೆಯಲ್ಲಿ ಆ ಭೂಮಿಗೆ ಒಡೆಯನಾಗಿರ್ತಕ್ಕಂತಹ ಆದಿಶೇಷನ ಆರಾಧನೆಯನ್ನು ನಾವು ಮಾಡಿದಾಗ ಆ ಎಲ್ಲ ದೋಷಗಳು ನಿವೃತ್ತಿಯಾಗುತ್ತೆ. ಸರ್ಪನಿಂದ ಬರ್ತಕ್ಕಂತಹ ಕೆಟ್ಟ ಜನರು ಸಹವಾಸ ಮಾಡಿದ್ರು ಆ ಎಲ್ಲ ದೋಷಗಳು ಕೂಡ ನಿವೃತ್ತಿಯಾಗುತ್ತೆ ಅಂಥೇಳಿ ಆಶ್ಲೇಷ ಬಲಿದಾನವನ್ನು ಮಾಡಬೇಕು ಅಂತ ಮುಂದೆ ಅದನ್ನು ಹೇಳ್ತಾರೆ ಅಲ್ಲಿ ಆಶ್ಲೇಷ ಬಲಿ ಆದ ನಂತರ. ಹಾಗೆ ಅಂತಹ ವಿಶೇಷವಾದಂಥ ನಾಗರಾಜನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ಹಾಗೆ ವಿಶೇಷವಾಗಿ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು ಮಾಡ್ತಕ್ಕಂಥದ್ದು. ಹಾಗೆ ದುರ್ಗಾ ಪಾರಾಯಣ ಮೇಲ್ಗಡೆ ಮಾಡ್ತಾ ಇದ್ದಾರೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಅಂತ ದುಷ್ಟರನ್ನು ಸಂಹಾರ ಮಾಡಿ ನಮಗೆ ಶಿಷ್ಟರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸದಲ್ಲಿ ಆ ತಾಯಿ ನಿರತರಾಗಿರ್ತಾರೆ. ಹಾಗೆ ನಮ್ಮಲ್ಲಿರುವಂತಹ ಹರಿಷಟ್ವರ್ಗ ಅಂತ ಹೇಳ್ತಾರೆ, ಮದ ಮತ್ಸರ ಕೋಪಾದಿಗಳು, ಆ ಎಲ್ಲ ರೀತಿಯಾದಂತಹ ಶತ್ರುಗಳನ್ನು ನಿವೃತ್ತಿ ಮಾಡಿ ಅಂತಹ ದುಷ್ಟರನ್ನು ಸಂಹಾರ ಮಾಡಿ ನಮ್ಮಲ್ಲಿ ಶಾಂತಿ ನೆಮ್ಮದಿ ನೆಲೆಸುವಂತಹ ಯೋಗ್ಯವಾದಂತಹ ಒಳ್ಳೆಯ ಶಿಷ್ಟರನ್ನು ಉಳಿಸುವಂತೆ ನಮ್ಮ ಗುಣಧರ್ಮಗಳನ್ನು ಬೆಳೆಸ್ಕೊಳ್ಳಿ ಅಂಥೇಳಿ ಆ ತಾಯಿಯಲ್ಲಿ ಆರಾಧನೆಯನ್ನು ಮಾಡುವಂಥದ್ದು. ಲಕ್ಷ್ಮೀನಾರಾಯಣದಿಂದ ನಮ್ಮ ಜೀವನವನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂತಹ ಸ್ಥಿತಿಯನ್ನು ಕಾಪಾಡ್ತಕ್ಕಂತಹ ಯೋಗವನ್ನು, ಭಾಗ್ಯವನ್ನು ಆ ಲಕ್ಷ್ಮೀನಾರಾಯಣರು ಕೊಡುವಂಥದ್ದು. ಹಾಗೆ ಇಂತಹ ಎಲ್ಲ ದೇವತಾ ಆರಾಧನೆಯನ್ನು ಆಕಾಶಾತ್ ಪ್ರತಿತಂತೋಯಂ ಯಥಾಗತಿತ ಸಾಗರ ಸರ್ವದೇವ ನಮಸ್ಕಾರ ಕೇಶವ ಗಚ್ಚತೆ ಅಂತೇಳಿ, ಆಕಾಶದಿಂದ ಬಿದ್ದಂಥ ಮಳೆ ನೀರು ನದಿಗಳನ್ನು ಸೇರಿ ನದಿಗಳೆಲ್ಲವೂ ಹೋಗಿ ಕೊನೆಯಲ್ಲಿ ಹೇಗೆ ಸಮುದ್ರವನ್ನು ಸೇರುತ್ತೋ ಹಾಗೆ ನಾವು ಮಾಡಿದ